ರಾಜಕಾರಣದ ಇತಿಹಾಸದಲ್ಲಿಯೇ ಸುದೀರ್ಘ ಮುಖ್ಯಮಂತ್ರಿಯಾಗಿ ದಾಖಲೆ ಬರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ರಾಜಕೀಯ ಇತಿಹಾಸದಲ್ಲಿಯೇ ಹೆಸರು ಉಳಿಸುವಂತೆ ಅಚ್ಚೊತ್ತಿದೆ. ಈ ಹಿನ್ನೆಲೆ ಅವರ ಅಭಿಮಾನಿಗಳ ಹರ್ಷೋದ್ಗಾರ ಪ್ರತಿ ಹಳ್ಳಿಗಳಿಂದಲೂ ಕೇಳುತ್ತಿದೆ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 7 ವರ್ಷಗಳ ಕಾಲ ನಿರಂತರ ಮುಖ್ಯಮಂತ್ರಿಯಾಗಿದ್ದಂತ ಸಿದ್ದರಾಮಯ್ಯನವರಿಗೆ ಐಂದ ನಾಯಕ ಸಿದ್ದರಾಮಯ್ಯನವರಿಗೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಂತ ಸಿದ್ದರಾಮಯ್ಯನವರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಹೌದು, ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಮಾರುತೇಶ್ವರ ದೇವಸ್ಥಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅವರ ಹೆಸರಿನಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೀರ್ಘ ಆಯುಷ್ಯಗಳಾಗಲಿ ಎಂದು ಬೇಡಿಕೊಂಡರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ನಾಡದೊರೆ ಸಿದ್ದರಾಮಯ್ಯಗೆ ಜಯವಾಗಲಿ ಎಂದು ಘೋಷಣೆ ಕೂಗಿದರು. ಓಕೆ ಕೊಡ ಇಲ್ಲಿ ಇಂದು 7 ವರ್ಷಗಳ ಕಾಲ ಸತತ ಸಿಎಂ ಆಗಿ ತಮ್ಮ ಅಧಿಕಾರಾವಧಿಯನ್ನು ಪೂರೈಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರ ಏನು ಒಂದು 7 ವರ್ಷದ ಸಾಧನೆ ಇತ್ತು, ಆ ಸಾಧನೆಯನ್ನು ಇಂದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಐಂದ ನಾಯಕ, ಬಡವರ ಪಾಲಿನ ದೇವರು ಹಾಗೂ ರೈತ ವರ್ಗಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂದು 7 ವರ್ಷಗಳ ಕಾಲ ತಮ್ಮ ಅಧಿಕಾರಾವಧಿಯನ್ನು ಪೂರೈಸಿ 16ನೇ ಬಜೆಟನ್ನು ಮಾಡುವುದರ ಮೂಲಕ ಒಂದು ಹ್ಯಾಟ್ರಿಕ್ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತಂದು ಇಂದು ನಾವು ತಿಮ್ಮಾಪುರ ಗ್ರಾಮದ ಶ್ರೀ ಆಂಜನೇಯನ ದೇವಸ್ಥಾನದ ಮುಂದೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಅವರಿಗೆ ನಾವು ತಿಮ್ಮಾಪುರ ಗ್ರಾಮದ ಸಕಲ ಎಲ್ಲ ನಾವು ಅವರಿಗೆ ಒಂದು ಅಭಿನಂದನೆ, ನಮ್ಮ ಗ್ರಾಮದ ಹಿರಿಯರು ಸೇರಿಕೊಂಡು ಒಂದು ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಅವರಿಗೆ ನಾವು ಇಂದು ಅವರ ಕೈಯನ್ನು ಬಲಪಡಿಸುತ್ತಿದ್ದೇವೆ. ಇದು ಕೇವಲ ಒಂದು ಸಾಧನೆ ಮಾತ್ರ ಅಲ್ಲ, ಒಂದು ಕರ್ನಾಟಕ ಇತಿಹಾಸದಲ್ಲಿಯೇ ಒಂದು ಮೈಲುಗಲ್ಲು ಅಂತಂದು ನಾವು ಇಂದು ಹೇಳ್ಬೋದು. ಕೈಯಲ್ಲಿ ಸಿದ್ದರಾಮಯ್ಯನವರ ಭಾವಚಿತ್ರ ಹಿಡಿದು ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನ ಪರ ಜಯ ಘೋಷಣೆಗಳನ್ನು ಕೂಗಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಬೆಂಬಲವನ್ನು ಸೂಚಿಸಿದರು. ಯಲ್ಲಪ್ಪ ಎಚ್ ಬಾಬ್ರಿ, 9 ಲೈವ್ ನ್ಯೂಸ್, ಗದಗ.